4ನೇ ದಿನ ನವರಾತ್ರಿ. ಹಳದಿ ಬಣ್ಣ. ಹಳದಿ ಬಣ್ಣ ಅಂದ್ರೆ ನಾಲೆಡ್ಜ್, ವಿದ್ಯಾ, ಬುದ್ಧಿ ಬಗ್ಗೆ ನಾವು ಹಳದಿ ಬಣ್ಣ. ವೇದದಲ್ಲಿ ಕೂಡ ಹಳದಿ ಬಣ್ಣವನ್ನು ವಿದ್ಯಾ, ಬುದ್ಧಿಗೆ ವರ್ಣಿಸಿದ್ದಾರೆ. ಹಳದಿ ಬಣ್ಣ ಜಪಾನ್ನಲ್ಲಿ ಕರೇಜ್ ಅಂತ ಹೇಳ್ತಾರೆ. ಆದರೆ ಈ ಹಳದಿ ಬಣ್ಣ ಮೆಡಿಕಲಿ ಏನ್ ಸಿಗ್ನಿಫಿಕೆನ್ಸ್ ಅಂದ್ರೆ, ಹಳದಿ ಬಣ್ಣ ಹಾಕುವಾಗ ಅಥವಾ ಹಳದಿ ಬಣ್ಣದ ನಾವು ಟೇಪ್ ತೋರಿಸುವಾಗ ಎಂಡೋಮೆಟ್ರಿಯೋಸಿಸ್ನ ಪ್ರಿವೆಂಟ್ ಮಾಡಿ ಅಂತ ನೀವೆಲ್ಲ ಕೇಳಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಎಂಡೋಮೆಟ್ರಿಯೋಸಿಸ್ ಎಂಥ ಘೋರವಾದ ಕಾಯಿಲೆ ಅಂತ. ಸೊ ಫೈಟ್ ಎಂಡೋಮೆಟ್ರಿಯೋಸಿಸ್. ನಾವು ಎಂಡೋಮೆಟ್ರಿಯೋಸಿಸ್ ಯಾವುದೇ ಹೆಣ್ಣಿಗೆ ಬಂದರೂ ಅವಳಿಗೆ ಅದರಿಂದ ಬಿಡುಗಡೆ ಕೊಡಬೇಕು. ಫೈಟ್ ಎಂಡೋಮೆಟ್ರಿಯೋಸಿಸ್, ಪ್ರಿವೆಂಟ್ ಎಂಡೋಮೆಟ್ರಿಯೋಸಿಸ್. ಅದರಿಂದ ನಮ್ಮ ಹೆಣ್ಮಕ್ಳನ್ನ ರಕ್ಷಣೆ ಮಾಡಬೇಕು. ಇದಕ್ಕೋಸ್ಕರ ಹಳದಿ ಬಣ್ಣದ ರಿಬನ್ ತೋರಿಸ್ಬಿಟ್ಟು ಫೈಟ್ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತಾರೆ. ಎಂಡೋಮೆಟ್ರಿಯೋಸಿಸ್ ಹೇಗೆ ಗೊತ್ತಾಗುತ್ತೆ? ತುಂಬಾ ವರ್ಷ ಮಕ್ಕಳಾಗಿಲ್ಲ, ಇಲ್ಲ ಒಂದು 12ರಿಂದ 18 ವರ್ಷದ ಹುಡುಗಿರಲ್ಲಿ ತುಂಬಾ ಮುಟ್ಟಾದಾಗ ನೋವು ಬರ್ತಾ ಇದೆ, ತಡೆಯಕ್ಕೆ ಆಗಲ್ಲ, ಇಲ್ಲ ಒಂದು 40-45 ವರ್ಷದ ಹೆಂಗಸಿಗೆ ಹೊಟ್ಟೆ ನೋವು ಬರ್ತಾ ಇದೆ, ಒಂದು ಓವೇರಿಯನ್ ಸಿಸ್ಟ್ ಇದೆ. ಸೊ ಈಗ ಹೀಗೆ ನೋಡಿದಾಗ ಅದನ್ನ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಸೊ ಎಂಡೋಮೆಟ್ರಿಯೋಸಿಸ್ ಇದ್ದಾಗ ನಮ್ಮ ಹೆಣ್ಮಕ್ಳನ್ನ ನಾವು ಬೇಗ ಡಾಕ್ಟ್ರಲ್ಲಿ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಇದಕ್ಕೆ ಸರ್ಜಿಕಲ್ ಟ್ರೀಟ್ಮೆಂಟು ಇದೆ, ಮೆಡಿಕಲ್ ಟ್ರೀಟ್ಮೆಂಟು ಇದೆ. ಅದೇನೇ ಇದ್ರೂ ಆದಷ್ಟು ಬೇಗ ಅವರಿಗೆ ಗೈನಕಾಲಜಿಸ್ಟಲ್ಲಿ ಕರ್ಕೊಂಡು ಹೋಗಿ ಪರೀಕ್ಷೆ ಮಾಡಿಸಿ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಈ ಹೆಣ್ಮಕ್ಳು ಈ ಥರ ತೊಂದರೆಗಳಿಂದ ದೂರ ಆಗುತ್ತೆ.